ಇಷ್ಟು ದಿನ ಡಿ.ಕೆ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ರು. ಅದು ಹೇಗೂ ಕೊನೆಗೂ ಆಯಿತು, ಅಳೆದು ತೂಗಿ ಎಲ್ಲ ಒಂದಷ್ಟು ಜನ ಶಾಸಕರನ್ನ ಸಚಿವರನ್ನಾಗಿ ಮಾಡಿದ್ದು ಆಯಿತು. ಅದರಲ್ಲಿ ಒಂದು ಸ್ಥಾನ ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಅದು ಯಾವಾಗ ತುಂಬ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಅದಕ್ಕೆ ಕಾಲ ಸನ್ನಿಹಿತವಾಗಿಲ್ಲ. ಆದರೆ ಈಗಾಗಲೇ ಈ ಸಚಿವ ಸಂಪುಟ ವಿಸ್ತರಣೆಯಾಗಿ ಆಲ್ಮೋಸ್ಟ್ ಒಂದು ವಾರ ಕಳೀತಾ ಬರ್ತಾ ಇದೆ. ಇನ್ನೂ ಕೂಡ ಆ ಸಚಿವರುಗಳಿಗೆ ಯಾವ ಪೋರ್ಟ್ಫೋಲಿಯೋ, ಯಾವ ಖಾತೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಫೈನಲ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಸಂಪುಟ ವಿಸ್ತರಣೆ ಆಯಿತು ಆಗ ಒಂದಷ್ಟು ಅಸಮಾಧಾನ ಭುಗಿಲೆತ್ತು, ಸಾಕಷ್ಟು ಜನ ಮುನಿಸ್ಕೊಂಡ್ರು. ಅವರನ್ನ ತಣ್ಣಗಾಗಿ ಮಾಡುವಂಥದ್ದೇ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಸೊ ಕೊನೆಗೆ ಡಿ.ಕೆ ಶಿವಕುಮಾರ್ ಒಬ್ಬೊಬ್ಬರೇ ಶಾಸಕರ ಮನೆಗೆ ಹೋಗಿ ಯಾರೆಲ್ಲ ಮುನಿಸ್ಕೊಂಡಿದ್ರೋ ಅವ್ರನ್ನ ಸಮಾಧಾನ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ ಅವರ ಅಸಮಾಧಾನ ಅಂತ ಹೇಳುವಾಗಲೇ ಈಗ ಖಾತೆ ಹಂಚಿಕೆ ಯಾವಾಗ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಸಿಕ್ಕಿರುವಂಥದ್ದು ಬಹುಶಃ ಸೋಮವಾರ ಆಗಬಹುದು ಅಂತ. ಅದಕ್ಕೋಸ್ಕರನೇ ನಾಳೆ ಡೆಲ್ಲಿಗೂ ಕೂಡ ಡಿ.ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಬಟ್ ಇದೆಲ್ಲದರ ನಡುವೆ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅದಲು ಬದಲು ವಿಚಾರ ಚರ್ಚೆಗೆ ಬರ್ತಾ ಇರುವಂಥದ್ದು. ಯಾಕಂದ್ರೆ ತ್ಯಾಗಕ್ಕೆ ಸಿದ್ಧರಾಗಿ ಅನ್ನುವಂಥ ಒಂದು ಮಾತುಗಳನ್ನು ಏನು ಆಡ್ತಾ ಇದಾರಲ್ಲ ಕೆಲವೊಂದಷ್ಟು ಜನ ನಾಯಕರು. ಸೊ ಹಾಗಾಗಿ ಖಾತೆಗಳು ಮತ್ತೇನಾದರೂ ಅದಲು ಬದಲು ಆಗ್ಬಹುದಾ ಅನ್ನೋ ಚರ್ಚೆ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ತುಂಬಾ ಅಸಮಾಧಾನ ಆದಾಗ ಪಕ್ಷಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತಂದ್ರೆ ನಾನು ಒಬ್ಬನೇ ಅಲ್ಲ 33 ಜನ ತ್ಯಾಗ ಮಾಡಕ್ಕೆ ಸಿದ್ಧ ಇರಬೇಕು. ನಾನು ಬದ್ಧನಿದ್ದೇನೆ ಅದಕ್ಕೆ. ಮೋಸ್ಟ್ಲಿ ಸೋಮವಾರವರೆಗೆ ಅಂತಿಮಗೊಳಿಸ್ತಾರಂತ ನಿರೀಕ್ಷೆ ಇದೆ. ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ಯು ವಿಲ್ ಸೀ ದಿ ರಿಸಲ್ಟ್. ತಪ್ಪಾಗಿದೆ, ಎಲ್ಲವನ್ನೂ ಸರಿ ಮಾಡ್ತೀವಿ ಅಂತ ಸುರ್ಜೇವಾಲಾ ಏನೋ ಅಸಮಾಧಾನಿತರನ್ನ ಸಮಾಧಾನ ಮಾಡೋ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಸಿಎಂ ಡಿ.ಕೆ.ಶಿ ಖುದ್ದು ತಾವೇ ಮುನಿಸಿಕೊಂಡಿರೋ ಶಾಸಕರ ಮನೆಗೆ ಭೇಟಿ ಕೊಡ್ತಿದ್ದಾರೆ, ಸಮಾಧಾನ ಮಾಡೋ ಕೆಲಸ ಮಾಡ್ತಿದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ಕೆಲವರು ರಾಜೀನಾಮೆಗೆ ಮುಂದಾಗಿದ್ರು. ಇದೀಗ ಈ ಮುನಿಸು ತಣ್ಣಗಾಗಿದೆ. ಖಾತೆ ಹಂಚಿಕೆಯತ್ತ ಸಿಎಂ ಚಿತ್ತ ಹರಿಸಿದ್ದಾರೆ. ಹೈಕಮಾಂಡ್ ಭೇಟಿಗೆ ನಾಳೆ ಡೆಲ್ಲಿ ಫ್ಲೈಟ್ ಹತ್ತಲಿದ್ದಾರೆ. ಇದೇ ಹೊತ್ತಿನಲ್ಲಿ ತ್ಯಾಗದ ಮಾತು ಹೆಚ್ಚು ಸದ್ದು ಮಾಡ್ತಿದೆ. ತುಂಬಾ ಅಸಮಾಧಾನ ಆದಾಗ ಪಕ್ಷಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತಂದ್ರೆ ನಾನು ಒಬ್ಬನೇ ಅಲ್ಲ 33 ಜನ ತ್ಯಾಗ ಮಾಡಕ್ಕೆ ಸಿದ್ಧ ಇರಬೇಕು. ನಾನು ಬದ್ಧನಿದ್ದೇನೆ ಅದಕ್ಕೆ. ಹೌದು, ಸಚಿವ ಸ್ಥಾನ ಸಿಗದೇ ಇದ್ದಕ್ಕೆ ಕೆಲ ಹಿರಿಯ ಶಾಸಕರ ಅಸಮಾಧಾನ ಹೈಕಮಾಂಡ್ ವರೆಗೂ ಹೋಗಿದೆ. ವರಿಷ್ಠರ ಮುಂದೆ ತಮಗೂ ಸಚಿವ ಸ್ಥಾನ ಕೊಡಿ ಅಂತ ಒತ್ತಡ ಹಾಕಿದ್ದಾರೆ. ಹೀಗಿರುವಾಗ ಸಿಎಂ ಡಿ.ಕೆ.ಶಿಗೂ ಸಂಪುಟ ಸಂಕಟ ತಂದಿಟ್ಟಿದೆ. ಇದೇ ಹೊತ್ತಿನಲ್ಲೇ ಕಾಂಗ್ರೆಸ್ ಮನೆಯಲ್ಲಿ ಸಚಿವ ಸ್ಥಾನ ತ್ಯಾಗದ ವಿಚಾರ ಹೆಚ್ಚು ಚರ್ಚೆ ಆಗ್ತಿದೆ. ಸಚಿವ ಎಚ್.ಸಿ. ಬಾಲಕೃಷ್ಣ ಅಂತೂ ಹೈಕಮಾಂಡ್ ಹೇಳಿದ್ರೆ 33 ಸಚಿವರು ತ್ಯಾಗಕ್ಕೆ ಸಿದ್ಧ ಇರಬೇಕು ಅಂದಿರೋದು ಮುಂದೆ ಅದಲು ಬದಲು ಲೆಕ್ಕಾಚಾರ ಇದೆಯಾ ಅನ್ನೋ ಅನುಮಾನ ಮೂಡಿಸ್ತಿದೆ. ತ್ಯಾಗದ ವಿಚಾರ ಅಂತಲ್ಲ, ಆ ರೀತಿ ಬಂದಾಗ ಸರ್ಕಾರಕ್ಕೆ ನೋಡ್ರಿ, ನನಗಿಲ್ಲಿ ಅವಕಾಶ ಮಾಡಿಕೊಟ್ರದ್ದು ಮುಖ್ಯಮಂತ್ರಿಗಳು, ಸರ್ಕಾರ, ಹೈಕಮಾಂಡ್. ಪಕ್ಷಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತಂದ್ರೆ ನಾನು ಒಬ್ಬನೇ ಅಲ್ಲ 33 ಜನ ತ್ಯಾಗ ಮಾಡಕ್ಕೆ ಸಿದ್ಧ ಇರಬೇಕು. ಒಬ್ಬೊಬ್ಬರೇ ಅಲ್ಲ, ಎಲ್ಲರೂ ಸಿದ್ಧ ಇರಬೇಕು. ಒಂದು ಪಕ್ಷದ ತತ್ವ ಸಿದ್ಧಾಂತಡಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಾವೆಲ್ಲರೂ ಎಲ್ಲರೂ ಸಿದ್ಧ ಇರಬೇಕು. ನೀನು ಬೇಡ ಕಣೆ ಅಂದಾಗ ನಾವು ರೆಡಿ ಇರಬೇಕು. ಅದಕ್ಕೆ ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂದ್ರೆ ನಾನು ಸಿದ್ಧ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ, ಸಚಿವ ಮಧು ಬಂಗಾರಪ್ಪ ತ್ಯಾಗದ ನಿರ್ಧಾರ ಎಲ್ಲವನ್ನೂ ವರಿಷ್ಠರು ನೋಡಿಕೊಳ್ತಾರೆ ಅಂದ್ರು. ಈಗಿರೋರ್ನೇ ರಾಜೀನಾಮೆ ಕೊಡಿಸಿ, ಈಗಿರೋರಲ್ಲೇ ರಾಜೀನಾಮೆ ಕೊಡಿಸಿ ತುಂಬಾ ಅಸಮಾಧಾನ ಹೊಂದಿರುವಂತವ್ರಿಗೆ ದಾರಿ ಮಾಡ್ಕೊಡ್ಬೇಕು. ನಾನು ಮೊನ್ನೆ ಕೂಡ ಇದೇ ಹೇಳಿದ್ದೀನಿ. ನಾವು ಸುಮಾರು 140 ಜನ ಇದ್ದೀವಿ. 33 ಹುದ್ದೆಗಳಿದೆ. ಎಲ್ಲರಿಗೂ ತೃಪ್ತಿ ಪಡಿಸೋದು ಬಹಳ ಕಷ್ಟದ ಕೆಲಸ. ಸಾಮಾಜಿಕ ನ್ಯಾಯ ಕೊಡೋದು ಕಷ್ಟದ ಕೆಲಸ, ಪ್ರಾದೇಶಿಕ ಪ್ರಾತಿನಿಧ್ಯತೆ ಕೊಡೋದು ಕಷ್ಟದ ಕೆಲಸ. ಆದರೂ ಕೂಡ ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದಾದ್ಮೇಲೂ ಕೂಡ ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದ್ರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ಎಲ್ಲೋ ಒಂದು ರೀತಿಯಲ್ಲಿ ತುಂಬಾ ಅಸಮಾಧಾನ ಆದಾಗ ಯಾರೋ ಒಬ್ರು ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ಹೇಳಿ ಕೆಲವರೆಲ್ಲ ನಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ. ಯಾರಿಗೂ ನಾನು ವೈಯಕ್ತಿಕವಾಗಿ ನಾನು ಮಾತಾಡಿಲ್ಲ. ಮೋಸ್ಟ್ಲಿ ನಾನು ನಾಳೆ ಇದನ್ನೆಲ್ಲ ಮುಗಿಸಿ ನಾಳೆ ವಾಪಸ್ ಹೋದ್ಮೇಲೆ ಬೇರೆ ಬೇರೆದಾಗುತ್ತೆ. ಅದೆಲ್ಲ ವರಿಷ್ಠರು ನೋಡ್ತಾರೆ. ಈಗೇನೇ ಗೊಂದಲ ಇದ್ರೂ ಕೂಡ ನಮಗೆ ಅಧಿಕಾರ ಇರೋದಿಲ್ಲ. ಆದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಸಚಿವ ಸ್ಥಾನ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ನಡೀತದೆ ಸರ್, ಕೆಲವರು ಬದಲಾವಣೆ ಮಾಡಿ ಅಸಮಾಧಾನಿತರಿಗೆ ಅವಕಾಶ ಕೊಡಬೇಕು ಅನ್ನೋದು ಮಾಡೋದು ಸರಿ ಇದೆಯಾ ಅಥವಾ ಹೆಂಗೆ ಸರ್? ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಖಾತೆ ಮೇಲೆ ಕಣ್ಣಿಟ್ಟು ಘಟಾನುಘಟಿ ಸಚಿವರು ಲಾಬಿ ಮಾಡ್ತಿದ್ದಾರೆ. ತಮಗೆ ಇಂಥದ್ದೇ ಖಾತೆ ಕೊಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗಿರುವಾಗ ಎಚ್ಚರಿಕೆ ಹೆಜ್ಜೆ ಇಡೋದು ಡಿ.ಕೆ.ಶಿಗೆ ಅನಿವಾರ್ಯವಾಗಿದೆ. ವಿಧಾನಸೌಧದಲ್ಲಿಂದು ಮಾತನಾಡಿದ ಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗ್ಲೇಬೇಕು, ಹೋಗ್ತೀನಿ ಅಂದಿದ್ದಾರೆ. ಹೋಗ್ತಾ ಇದ್ದೀರಾ ಸರ್? ಹೋಗ್ಲೇಬೇಕಲ್ಲಪ್ಪ, ಹೋಗ್ತೀನಿ. ನಿಮಗೆ ತಿಳಿಸ್ಬಿಟ್ಟು ಹೋಗ್ತಾರೆ.
ಬಹುಶಃ ಸೋಮವಾರ ಖಾತೆ ಹಂಚಿಕೆ ಆಗಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಮಹಿಳೆಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕು ಅಂತಲೂ ಹೇಳಿದ್ದಾರೆ. ಪ್ರಮಾಣವಚನ ತಗೊಂಡು 5 ದಿನ ಆಯ್ತು, ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ ಮಿನಿಸ್ಟರ್. ಅದು ಇವತ್ತು ನಾಳೆ ಮಾಡ್ತಾರೆ. ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ CM ಅವರು. ಮಾಡ್ತಾರೆ, ಬಹುಶಃ ಸೋಮವಾರವರೆಗೆ ಆಗ್ಬೋದು. ಮಾಡ್ತಾರೆ, ಏನು ಅದೇನು ಹೊಸಬ್ರು ಇಲ್ಲ, ಅದ್ರಾಗೇನು ಹಳಬ್ರು ಇದ್ದಾರೆ, ನಾಲೆಜ್ ಇದ್ದಾರೆ, ಮಾಡ್ತಾರೆ, ಅದೇನು ಸಮಸ್ಯೆ ಆಗೋಲ್ಲ. ಅಂದ್ರೆ ಮೋಸ್ಟ್ಲಿ ಸೋಮವಾರವರೆಗೆ ಅಂತಿಮಗೊಳಿಸ್ತಾರಂತ ನಿರೀಕ್ಷೆ ಇದ್ದಾರೆ. ಒಂದು ಮಹಿಳೆ ಬೇಕೇ ಬೇಕು. 90 ಮಾಡಿದರೆ ಇನ್ನೊಂದು ಇದೆ, ಮಹಿಳೆಗೆ ಅವಕಾಶ ಕಲ್ಪಿಸಬೇಕು. ಇಲ್ಲಾಂದ್ರೆ ಯಾವುದೇ ಒಂದು ಸಂಪುಟ, ಒಂದು ಸರ್ಕಾರ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕು, ಕೊಡ್ತೈತೆ ನಮ್ಮ ಸರ್ಕಾರ. ಇನ್ನು ಸಿದ್ದರಾಮಯ್ಯ ಆಪ್ತ ಶಾಸಕ HC ಮಹದೇವಪ್ಪಗೆ ಮಿನಿಸ್ಟರ್ ಗಿರಿ ಮಿಸ್ ಆಗಿದೆ. ಮುನಿಸು ಇನ್ನೂ ತಣ್ಣಗಾದಂತೆ ಕಾಣಿಸ್ತಿಲ್ಲ. ನಿನ್ನೆಯಷ್ಟೇ ದೆಹಲಿಯಲ್ಲಿ ವರಿಷ್ಠರ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. AICC ಅಧ್ಯಕ್ಷ ಖರ್ಗೆ, ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸುರ್ಜೇವಾಲಾ ಮುಂದೆಯೇ HC ಮಹದೇವಪ್ಪ ಅಸಮಾಧಾನ ಹೊರಹಾಕಿದ್ದಾರೆ. ಈ ವೇಳೆ ಮುಂದೆ ಎಲ್ಲವೂ ಸರಿಯಾಗತ್ತೆ ಅಂತ ಸುರ್ಜೇವಾಲಾ ಸಮಾಧಾನ ಮಾಡಿದ್ದಾರಂತೆ. ನಿನ್ನೆ HC ಮಹದೇವಪ್ಪರನ್ನ ಭೇಟಿಯಾಗಿ ಸಚಿವ ಚಲುವರಾಯಸ್ವಾಮಿ ಸಮಾಧಾನ ಮಾಡಿದ್ದಾರೆ. 2-3 ದಿನದಲ್ಲಿ CM DKಶಿ ನಿಮ್ಮನ್ನ ಭೇಟಿಯಾಗ್ತಾರೆ, ಅಲ್ಲಿವರೆಗೂ ಸಮಾಧಾನದಿಂದ ಇರಲು ಮನವಿ ಮಾಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಅಸಮಾಧಾನಗೊಂಡಿದ್ದ ಶಿರಾ ಶಾಸಕ TB ಜಯಚಂದ್ರ ಅವರನ್ನ CM DK ಶಿವಕುಮಾರ್ ಖುದ್ದು ಭೇಟಿ ಮಾಡಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಸಂಧಾನ ಸಕ್ಸಸ್ ಆಗಿದೆ. ಸದ್ಯ ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. As it is, I'm a speaker. You will see the result. All problems are solved. ನಾಳೆಯಿಂದಲೇ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಏನಿಲ್ಲ, ನಾಳೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡದಲ್ಲೇ ಇದ್ರೆ ನನ್ನನ್ನು ಹೇಳಿ ಅಂತಾರೆ. ಸಚಿವ ಸ್ಥಾನಕ್ಕೆ ಮುನಿಸಿನ ಮಧ್ಯೆ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಪತ್ರ ಬರೆದಿದ್ದಾರೆ. ಪತ್ರದ ಮೂಲಕ ರಾಜ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹಿರಿಯರನ್ನ ಕಡೆಗಣಿಸಿ ನಿಷ್ಠೆಗೆ ದ್ರೋಹ ಬಗೆದವರಿಗೆ ಸ್ಥಾನ ಕೊಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಹೆಸರಿನಲ್ಲಿ ರಾಜ್ಯದಲ್ಲಿ ವಂಚನೆ ನಡೀತಾ ಇದೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಂಚನೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಪಕ್ಷದಲ್ಲಿ ಆಗ್ತಿರೋ ಬೆಳವಣಿಗೆಯನ್ನ ಹೈಕಮಾಂಡ್ ಗಮನಕ್ಕೆ ತರುವುದು CM DKಶಿಗೆ ಅನಿವಾರ್ಯ ಆಗಿದೆ. ಹೀಗಾಗಿ ನಾಳೆ ಸಂಜೆ CM DKಶಿ ದೆಹಲಿಗೆ ತೆರಳಲಿದ್ದಾರೆ. CM ಜೊತೆಗೆ BK ಹರಿಪ್ರಸಾದ್ ದೆಹಲಿಗೆ ಪ್ರಯಾಣ ಮಾಡೋ ಸಾಧ್ಯತೆ ಇದೆ. ಸೋಮವಾರ ಖಾತೆ ಹಂಚಿಕೆಯ ಚಿತ್ರಣ ಸ್ಪಷ್ಟವಾಗುತ್ತಾ ಅಥವಾ ಸಂಪುಟದಲ್ಲಿ ಮತ್ತಷ್ಟು ಬದಲಾವಣೆಗೆ ವೇದಿಕೆ ಸಿದ್ಧವಾಗುತ್ತಾ ಅನ್ನೋದು ಸದ್ಯದ ಕುತೂಹಲ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.